ಸೊ ರೈಟ್ ವೀಕ್ಷಕರೇ ನಮಸ್ಕಾರ, ನಾನು ಅರುಣ್ ಗೋಪಾಲ್ ಮಾತಾಡ್ತಾ ಇದ್ದೇನೆ. ಸೊ BP ನ್ಯೂಸ್ನ ಯಶಸ್ವಿ ಕಾರ್ಯಕ್ರಮ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಸ್ಲಮ್ ಜನರ ಸಂಘಟನೆ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಐಸಾಕ್ ಅಮೃತರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಚರ್ಚೆ ಮಾಡೋಣ ಅಂತ. ಈ ಒಂದು ಸ್ಲಮ್ ಸಂಘಟನೆ ಅಂದ್ರೆ ಏನು, ಈ ಸ್ಲಮ್ ಜನರು ಅಂದ್ರೆ ಯಾರು, ಈ ಹಕ್ಕುಪತ್ರ ಅಂದ್ರೆ ಏನು, ಅವ್ರು ನಡೆದು ಬಂದ ದಾರಿ ಹೇಗಿದೆ, ಅವ್ರು ಎದುರಿಸತಕ್ಕಂಥ ಸಮಸ್ಯೆಗಳೇನು, ಅವ್ರು ಈ ಕ್ಷೇತ್ರಕ್ಕೆ ಯಾಕೆ ಬಂದರು ಅನ್ನೋ ಬಗ್ಗೆ ಚರ್ಚೆ ಮಾಡೋಣ ಅಂತೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್ ನಿಮ್ಮದೊಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಸರ್. ಮೊದಲಿಗೆ ನಮ್ಮನ್ನು ಈ ಥರ ತಳಮಟ್ಟದ ಸಮುದಾಯವನ್ನು ಇಂಟರ್ವ್ಯೂ ಮಾಡೋದಕ್ಕೆ ನಮ್ಮ BP ನ್ಯೂಸ್ ಅವರು ಕಾಳಜಿ ವಹಿಸಿ ನಮ್ಮನ್ನು ಕರೆದಿದ್ದಾರೆ. ಅವ್ರಿಗೆ ನಮ್ಮ BP ನ್ಯೂಸ್ ಎಲ್ಲ ತಂಡದವ್ರಿಗೆ ನಮಸ್ಕಾರ ಹೇಳ್ತಾ, ನನ್ನ ಒಂದು ಕಿರು ಪರಿಚಯ ಇಷ್ಟೇ. ನಾನು ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಆಗಿನ ಕಾಲದಲ್ಲಿ ಔಟ್ಸೈಡ್ ಏರಿಯಾ ಅಂತೇಳಿ ಕೋರಮಂಗಲ ಅಂತ ಒಂದು ಏರಿಯಾ, ಅಲ್ಲಿ ಹುಟ್ಟಿ ಬೆಳೆದವನು ನಾನು. ಸೊ ನನ್ನ ಅಪ್ಪ ಅಮ್ಮ, ನಾವು 8 ಜನ ಮಕ್ಕಳು. 8 ಜನ ಮಕ್ಕಳಲ್ಲಿ ನಾನು 6ನೇ ಮಗ. ಶಿಕ್ಷಣ ಏನಾಯಿತು ಸರ್? ಶಿಕ್ಷಣ 10ನೇ ಕ್ಲಾಸ್ ಡ್ರಾಪ್ ಆಗಿದ್ದೆ. ಅದಾದಮೇಲೆ ಸಣ್ಣ ಪುಟ್ಟ ಪೇಂಟಿಂಗ್ ಕೆಲಸ, ಗಾರೆ ಕೆಲಸ ಇವೆಲ್ಲ ಹೋಗ್ತಾ ಇದೆ. ಅದಾದಮೇಲೆ 1999ರಲ್ಲಿ ಈ ಒಂದು ಇದಕ್ಕೆ ಒಂದು ಟೈಲರ್ ಸ್ಲಮ್ ಡೆಮಾಲಿಷನ್ ಆಗ್ತಾಯಿತ್ತು ಮಾಸ್ ಆಗಿ. ಬೆಂಗಳೂರಲ್ಲಿ ಮಾಸ್ ಡೆಮಾಲಿಷನ್ಸು ಶುರುವಾಗಿದ್ದು 1998-99ನಲ್ಲಿ. ಫುಟ್ಬಾಲ್ ಸ್ಟೇಡಿಯಮಲ್ಲಿ ಹೊಡೆದ್ರು, ಲೈಫ್ ಸ್ಟೈಲ್ ಅಂತ ಏರಿಯಾದಲ್ಲಿ ಹೊಡೆದ್ರು. ಆಮೇಲೆ ಈ ಬೆಂಗಳೂರು ಮೈಸೂರು ರೋಡನ್ನು ವೈಡನ್ ಮಾಡೋದಕ್ಕೆ, ಅಂದರೆ ರೈಲ್ವೆ ಟ್ರ್ಯಾಕ್ನ ವೈಡನ್ ಮಾಡೋದಕ್ಕೆ ಅಲ್ಲಿ ಒಂದು 8 ಸ್ಲಮ್ನ ಪಟ್ಟಿ ಮಾಡಿದ್ರು. ಆವಾಗ ನಮ್ಮ ಈ ಥರ ಸಮಾನ ಮನಸ್ಕರು ನಮ್ಮನ್ನು ಸ್ವಲ್ಪ ಧೈರ್ಯವಾಗಿ ಹೋಗಿ ಮಾತಾಡೋದಕ್ಕೆ, ಸರ್ವೆ ಮಾಡೋದಕ್ಕೆ ನಮ್ಮನ್ನು ಆಯ್ಕೆ ಮಾಡಿಕೊಂಡ್ರು. ಆ ಸರ್ವೆ ಮುಖಾಂತರ ಅಲ್ಲಿ ಹೋಗಿ ಜನರ ಒಟ್ಟಿಗೆ ಮಾತಾಡಿದಾಗ, ಸೊ ನಾವೊಬ್ಬರೇ ಸ್ಲಮ್ನವರಲ್ಲ, ಬೆಂಗಳೂರಲ್ಲಿ ಈ ಥರ 100 ಜನರಿದ್ದಾರೆ, ನಮ್ಮ ಸಮಸ್ಯೆ ಅವ್ರ ಸಮಸ್ಯೆ ಕೂಡ ಒಂದಾಗಿದೆ, ಹಾಗಾಗಿ ನಾವೇನಾದರೂ ಮಾಡಬೇಕು ಅಂತೇಳಿ 99ರಲ್ಲಿ ಈ ಲೈನ್ ಇದೆ. ಓಕೆ ಸರ್, ಈ ಒಂದು ಈ ಸ್ಲಮ್ ಜನರ ಸಂಘಟನೆ ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ಸಾಮಾಜಿಕ ಜೀವನದಾಗಿದ್ದರೆ ನೀವು? ಹೌದು, ಖಂಡಿತ. ನಾನು ಹೇಳ್ದೆ, 99ರಲ್ಲಿ ನನಗೆ 21 ವಯಸ್ಸು. ನನಗೆ 21 ವಯಸ್ಸಲ್ಲಿ ನಾನು ಈ ಒಂದು ಕೆಲಸಕ್ಕೆ ತೊಡಗ್ತಾ ನಾವು ಬೇರೆ ಬೇರೆ ಕಾಂಟ್ಯಾಕ್ಟ್ ಸಿಕ್ತು. ಈ ಎಡಪಂಥೀಯ ಸಂಘಟನೆಯವರು, ದಲಿತ ಸಂಘಟನೆಯವರು, ಮಾನವ ಹಕ್ಕುಗಳ ಸಂಘಟನೆಯವರು, ಅವ್ರ ಜೊತೆ ಸೇರಿಕೊಂಡು ನಾವು ಕರ್ನಾಟಕ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಜಂಟಿ ಕ್ರಿಯಾ ಸಮಿತಿ ಅಂತ ಒಂದು ಫಾರ್ಮ್ ಆಗಿತ್ತು. ಅದರಲ್ಲಿ ನಾನು ಆಕ್ಟಿವ್ ಆಗಿರುವಂಥ ಆಕ್ಟಿವಿಸ್ಟು. ಓಕೆ. ಸೊ ಹಾಗಿದ್ರೆ ಮತ್ತೆ ನೀವು ಈ ದಲಿತ ಪರ ಸಂಘಟನೆ ಅಥವಾ ಮತ್ತೊಂದು ಇಲ್ಲ ಏನದು ಅಸಹಾಯಕರ ಸಂಘಟನೆ ಸಂಬಂಧಪಟ್ಟ ಮಾಡೋದು, ಈ ಸ್ಲಮ್ ಸಂಘಟನೆ ಯಾಕೆ ನೀವು ಫೋಕಸ್ ಮಾಡ್ಕೊಂಡ್ರಿ ಅಂತ? ಇದು ಅದೊಂದು ತುರ್ತು ಪರಿಸ್ಥಿತಿ. ಅವಾಗ ಅದನ್ನ ತಡಿಬೇಕಾದ್ರೆ, ಅವತ್ತಿನ ಇಶ್ಯೂ ಅದನ್ನ ತಡಿಬೇಕಾದ್ರೆ ನಾವು ಯಾವುದೇ ಶಕ್ತಿ ಇಲ್ದವರು, ನಾಲೆಜ್ ಇಲ್ದಿರೋಂಥವ್ರು, ಎಜುಕೇಶನ್ ಇಲ್ದಿರೋರು ಹೋಗಿ ಒಂದು ಸ್ಟೇಜ್ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ, ಒಂದು ಸರ್ಕಾರ ವಿರುದ್ಧ ಮಾತಾಡೋಕ್ಕಾಗಲ್ಲ. ಸೊ ಈಗಾಗಲೇ ಆ ಥರ ಜನಪರವಾಗಿರೋಂಥ ಜನರನ್ನ ನಾವು ಒಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇದ್ವಿ. ಒಟ್ಟಿಗೆ ಸೇರ್ಕೊಂಡು ನಮ್ಮ ಸ್ಲಮ್ಮನ್ನು ರಕ್ಷಣೆ ಮಾಡ್ಕೊಂಡ್ವಿ ನಾವು. ಅದು ರಕ್ಷಣೆ ಮಾಡ್ತಾ ಮಾಡ್ತಾ ಮುಂದಿನ ದಿನಗಳಲ್ಲಿ ಅವ್ರವ್ರ ಪ್ರಯಾರಿಟಿ ಚೇಂಜ್ ಆಗ್ತಾ ಇರುತ್ತೆ. ಅದೇ ಸಂಘಟನೆ ದಲಿತ ಉದ್ಧಾರ ಮಾಡುವಂಥದ್ದು, ಇನ್ನೊಬ್ಬನ ಉದ್ಧಾರ ಮಾಡೋದು ಪ್ರಯಾರಿಟಿ ಇತ್ತು. ಬೇಜಾರಾಗಿ ಸ್ಲಮ್ ಜನರದು ಫೋಕಸ್ ಆಗ್ಬೇಕಂದ್ರೆ ನಾವು ಈಗ ತಾನೇ ಮಾತಾಡ್ತಾ ಇದೀವಿ, ಸರ್ವಜನದ ಶಾಂತಿಯ ತೋಟ. ನೀವು ಕೇರಿಗೆ ಹೋದ್ರೆ ಬೇರೆ ಬೇರೆ ಜಾತಿಯಲ್ಲಿ ಏನಿದೆ, ಬಟ್ ಸ್ಲಮ್ ಅಲ್ಲಿ ಎಲ್ಲಾ ಜಾತಿಯವರು ಸಿಗ್ತಾರೆ. ನಾವು ಈ ಜಾತಿಯವರು ಆ ಜಾತಿಯವರು ವಿಂಗಡಣೆ ಇಲ್ಲ ಅಲ್ಲಿ. ಸೊ ರೈಟು. ಈಗ ನೀವು ಸಂಘಟನೆಯನ್ನು ಇದಕ್ಕೆ ಸ್ಲಮ್ ಜನರ ಸಂಘಟನೆ ಯಾವ ಟೈಮಲ್ಲಿ ಉದ್ಘಾಟನೆ ಆಯಿತು, ಏನು ಉದ್ದೇಶ ಇಟ್ಕೊಂಡು ಮಾಡಿದ್ರಿ ನೀವು? ಅದಕ್ಕೆ ಸ್ಲಮ್ ಜನರ ಸಂಘಟನೆ ಅಂತ ಯಾಕೆ ಹೆಸರಿಟ್ರಿ? ಸ್ಲಮ್ ಜನರ ಸಂಘಟನೆ ಕರ್ನಾಟಕ ಅಂತ ಇಟ್ರಿ. ಸೊ ನೀವು 2010ರಲ್ಲಿ ಸ್ಥಾಪನೆ ಮಾಡಿದ್ದು. ಸೊ ಅವತ್ತು ಮಾಡಿದಂತಹ ಸಂಘಟನೆ ಅವತ್ತಿನ ದಿನಗಳು ನೆನೆಸ್ಕೊಳ್ಳಾಗಿದ್ರೆ ಹೆಂಗಿತ್ತು? ಅವತ್ತು ಮಾಡಬೇಕಾದಾಗೆ ಯಾರು ನಿಮ್ಮ ಜೊತೆಗಿದ್ರು, ಯಾರು ನಿಮ್ಗೆ ಸಹಕಾರ ಮಾಡಿದ್ರು? ಅವತ್ತು ನಿಮ್ಮ ಒಂದು ಭಯ ಇರ್ತಾರೆ, ಈ ಸಂಘಟನೆ ಮಾಡಾಕತ್ರೆ ಮುಂದೆ ಹೆಂಗಾಗುತ್ತೆ ನನಗೆ. ಸೊ ಅವತ್ತಿನ ದಿನಗಳು ನೆನೆಸ್ಕೊಳ್ಳೋ ಹಾಗಿದ್ರೆ 2010 ಬಗ್ಗೆ ಮಾತಾಡಿದ್ರೆ ಮಾತಾಡ್ರಿ. ಸೊ 2010ರಲ್ಲಿ ನಮಗೆ ಈ ಬೆಂಗಳೂರು, ಇಡೀ ರಾಜ್ಯಕ್ಕೆ ಕಲಾಸಿಪಾಳ್ಯನೇ ಬಸ್ ಸ್ಟ್ಯಾಂಡ್. ಆವಾಗ ಆ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಒಳಗಂತ ಒಂದು 35 ಕುಟುಂಬನ ಡೆಮಾಲಿಷನ್ ಮಾಡಿದ್ರು. ಅದ್ರ ಜೊತೆಗೆ ನಮ್ಮ ಸಿದ್ದಯ್ಯ ರಸ್ತೆ, ಊರ್ವಶಿ ಥಿಯೇಟರ್ ಇದೆ, ಎಲ್ಲ ಮೇಜರ್ ಏರಿಯಾ, ಬೆಂಗಳೂರಿನ ಕೋರ್ ಏರಿಯಾಸು ಊರ್ವಶಿ ಥಿಯೇಟರ್. ಸೊ ಅಲ್ಲಿ ಸಿದ್ದಯ್ಯ ರಸ್ತೆ ಅಂತ ಅಲ್ಲೊಂದು ಸ್ಲಮ್ನ ಡೆಮಾಲಿಷನ್ ಮಾಡಿದ್ರು. ಈ 2 ಸ್ಲಮ್ಮನ್ನು ಕಾಪಾಡೋದಕ್ಕೆ ಬೇರೆಯವ್ರನ್ನ ನಾವು ಒಟ್ಟಿಗೆ ಸೇರಿಸಬೇಕಾಗಿತ್ತು. ನಮ್ಮಂಥ ಸಮಾನ ಮನಸ್ಕರನ್ನ ಒಟ್ಟಿಗೆ ಸೇರಿಸಿ ಅವತ್ತಿನ ದಿನದಲ್ಲಿ ನಾವು ಬೆಂಗಳೂರು ಸ್ಲಮ್ ಜನರ ಸಂಘಟನೆ ಅಂತ ಮಾಡಿದ್ವಿ. ಆ ಸಂಘಟನೆ ಮುಖಾಂತರ ಆ 2 ಸ್ಲಮ್ಮನ್ನು ನಾವು ಉಳಿಸಿದ್ವಿ. ಡೆಮಾಲಿಷನ್ ಆಯಿತು, ಬಟ್ ಅವ್ರಿಗೆ ವಸತಿನ ಮಾಡಿದ್ವಿ. ಈ ಸಂಘಟನೆ ಮುಖಾಂತರ ವಸತಿ ಆಗಿದೆ ಅವ್ರಿಗೆ. ಸಿದ್ದಯ್ಯ ರಸ್ತೆ ಅವ್ರಿಗೆ ರಕ್ಷಣೆ ಆಗಿದೆ. ಅವರು ಇನ್ನೂ ಕೂಡ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಒಬ್ಬರು ಕೂಡ ಅವ್ರನ್ನ ಮುಟ್ಟಕ್ಕಾಗಲ್ಲ. ಪಬ್ಲಿಕ್ ರೋಡಲ್ಲಿದ್ದಾರೆ. ಇದುವರೆಗೂ ಅವ್ರು ಬೇರೆ ವ್ಯವಸ್ಥೆಗೆ ನಾವು ಟ್ರೈ ಮಾಡ್ತಾ ಇದ್ವಿ, ಬಟ್ ಇವತ್ತು ಕೂಡ ರಕ್ಷಣೆ ಅವ್ರಿಗೆ, ಅವ್ರನ್ನ ಮುಟ್ಟಕ್ಕಾಗಲ್ಲ. ಹಾಗಾಗಿ ಬೆಂಗಳೂರು ಸ್ಲಮ್ ಜನರ ಸಂಘಟನೆ. ರೈಟ್. ಐಸಾಕ್ ಅಮೃತರಾಜ್ ಅವರು ಸದ್ಯದ ಮಟ್ಟಕ್ಕೆ ನೋಡಿದ್ರೆ
ಸ್ಲಮ್ ಜನರ ಒಂದು ಆಶಾಕಿರಣ, ಒಂದು ಭರವಸೆ ಅನ್ನೋ ಮಟ್ಟಕ್ಕೆ ಬರಬೇಕಾದ್ರೆ ಸ್ಲಮ್ಮಿಂದಲೇ ಬಂದಿರೋದಕ್ಕೂ ಇಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ ಏನೋ ಅಂತ. ಅದು ಕೂಡ ಮುಖ್ಯ ಕಾರಣ. ಯಾಕಂದರೆ ಇದಿದೆಯಲ್ಲ, ಕನೆಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸ್ಥಿತಿಗತಿ ನೋಡಿ, ನನಗೆ 14 ವಯಸ್ಸುವರೆಗೂ ನಮ್ಮ ಮನೇಲಿ ಕರೆಂಟ್ ಇಲ್ಲ. ನಮಗೆ ಒಂದು ಒಳ್ಳೆ ಸೂರಿಲ್ಲ. ಒಂದು 10 ರೂಮಲ್ಲಿ ನಾವು ನಮ್ಮ ಅಪ್ಪ 8 ಜನ ಮಕ್ಕಳು. 10/10 10/10 8/12 ಅಂದರೆ 10/10 ಲೆಕ್ಕ. ಓಕೆ, 8 ಅಡಿಗೆ 12 ಅಡಿ. ಸೊ ಅಷ್ಟೇ ಲೆಕ್ಕ. ಅದರಲ್ಲಿ ನಾವು ಇಷ್ಟು ಜನ ವಾಸ ಮಾಡಿದ್ವಿ. ಅದರಲ್ಲಿ ಟಾಯ್ಲೆಟ್, ಕಿಚನ್ ಎಲ್ಲ ಯಾವುದಿಲ್ಲ, ಒಂದೇ ಒಂದು ರೂಮು. ಆಚೆ ಕಡೆ ಒಂದು ಸೀರೆಯಲ್ಲಿ ಕಟ್ಟಿರುವಂಥ ಒಂದು ಬಚ್ಚಲ್ ಮನೆ. ಅಲ್ಲಿ ನೀವು ಇಷ್ಟು ಜನ ಮಕ್ಕಳು ಇಷ್ಟು ಜನ ಅಲ್ಲೇ ಬೆಳೆದು ಬಂದ್ರು. ಸೊ ಆ ನೋವು ಇವತ್ತು ಇಷ್ಟು ಜನಕ್ಕೆ ಇದೆ. ಮತ್ತೆ ನಮ್ ಸಣ್ಣ ಮಳೆ ಬಂದ್ರು ಕೂಡ ಇಡೀ ಸಿಟಿ ಮಾರ್ಕೆಟ್, ಮೆಜೆಸ್ಟಿಕ್ ನೀರು ನಮ್ಮ ಮನೆ ಮೇಲೆ ನುಗ್ಗಿನೇ ಹೋಗೋದು. ಅಂದ್ರೆ ನಮ್ದು ರಾಜಕಾಲುವೆ ಇಡೀ ಸಿಟಿ ಏನು ಮಲ್ಲೇಶ್ವರಂ ಇಂದ ಹಿಡಿದು ಎಲ್ಲಾನು ಕೂಡ ಆ ಕಡೆ ಸಿಟಿ ಸೆಂಟರ್ ಏನಿದೆ, JC ರೋಡು, ಮಾರ್ಕೆಟು, ಎಲ್ಲಾ ನೀರು ಕೂಡ ನಮ್ಮ ಮನೆ ಹಾದು ಹೋಗೋದು. ಹಂಗಾಗಿ ಆ ಮೋರಿ ಫ್ಲೋ ಆದ್ರೆ ನಮ್ಮ ಮನೆಗೆ ನುಗ್ಗಿ ಎವ್ರಿ ಡೇ ಒಂದು 3 ತಿಂಗಳವರೆಗೂ ನಾವು ನಿದ್ದೆ ಮಾಡಿ ಅಭ್ಯಾಸ ಇಲ್ಲ. ಅಂದ್ರೆ ಈ ಸ್ಲಮ್ ಜನರ ಸಂಘಟನೆ ಯಾವ್ದು AC ರೂಮಲ್ಲಿ ರೆಡಿ ಆಗಿಲ್ಲ, ಇದು ಸ್ಲಮ್ ಅಲ್ಲಿ ರೆಡಿ ಆಗಿದೆ, ನಮ್ಮಲ್ಲಿ ಕೆಸರಲ್ಲಿ ರೆಡಿ ಆಗಿರೋದು. ಸರ್ ರೈಟ್. ಈ ಒಂದು ಸ್ಲಮ್ ಜನರ ಪರವಾಗಿ ನಿಮ್ಮ ಒಂದು ಏನು ನಿರಂತರ ಹೋರಾಟ, ಸುಮಾರು ಸುದೀರ್ಘ 25-26 ವರ್ಷಗಳ ಹೋರಾಟ ಐತಲ್ಲ, ಈ ಒಂದು ಹೋರಾಟ ಹಿಂದೆ ತಿರುಗಿ ನೋಡಿದಾಗೆ ಸೊ ನಿಮಗೆ ನಾನು ಮಾಡಿದ್ದು ಇದು ಕೆಲಸ ನನಗೆ ತೃಪ್ತಿ ಇದೆ, ಅಥವಾ ನನ್ನ ಈ ಮೂಮೆಂಟು, ನಮ್ಮ ಸಂಘಟನೆ ಈ ಮೂಮೆಂಟ್ ನನಗೆ ಇಷ್ಟ ಆಯಿತು, ಇದ್ರ ಬಗ್ಗೆ ನಾವು ಯಶಸ್ಸಿಗಂಡ್ವಿ, ಇದು ಒಂದು ನಮಗೆ ಒಂದು ರೆಫರೆನ್ಸ್ ಮಾಡಲ್, ಬೇರೆ ಒಂದು ಸರ್ಕಾರಕ್ಕೆ ಒಂದು ರೆಫರೆನ್ಸ್ ಮಾಡಲು ಅನ್ನೋ ಹಾಗಿದ್ರೆ ಯಾವ ಮೂಮೆಂಟ್ ನೀವು ನೆನಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀರಿ ಅಂತ? ಈ ನಮ್ಮ 2020 ನಮ್ಮ ಏನು ಕನಸಿತ್ತು, ಆ ಕನಸು ನೆನಸಾಗಿದ್ದು 26ನೇ ತಾರೀಕು 26/11/2020 ನಮ್ಮ ಕನಸು ನೆನಸಾಯಿತು. ಅದು ಯಾಕೆ ನನಗೆ ತುಂಬ ಎಂಬ್ಯಾಸಿಂಗ್ ಮೂಮೆಂಟ್ ಅಂದರೆ, ನಾವು ಈ ಸಂಘಟನೆ ಕಟ್ಟಿದ ಮೂಲ ಉದ್ದೇಶನೇ ಸ್ಲಮ್ ಜನರಿಗೆ ಭೂಮಿ ಹಕ್ಕು ಸಿಗಬೇಕಂತ. ಯಾಕಂದರೆ ಇದಕ್ಕೆ ಮುಂಚಿದ್ದಂಥ ನಮ್ಮ ನಾಯಕರು ಖಂಡಿತ ಏನೋ ಸಮಸ್ಯೆ ಇಲ್ಲದ್ರು ಅವ್ರಿಗೆ ಕುಡಿಯೋ ನೀರು ಕೊಡಬೇಕು, ಸ್ಯಾನಿಟರಿ ಕೊಡಬೇಕು, ಶಿಕ್ಷಣ ಕೊಡಬೇಕು ಎಲ್ಲ ಯೋಚನೆ ಮಾಡಿದ್ರೆ ತಪ್ಪಲ್ಲ, ಬೇಕದು ತಪ್ಪಲ್ಲ. ಬಟ್ ಮುಂದೆ ಏನು, ಈ ಪರ್ಮನೆಂಟ್ ಸೂರು ಇದೆಯಲ್ಲ, ಅದೇ ನಮ್ಮ ಕನಸು. ಪರ್ಮನೆಂಟ್ ಹೌಸಿಂಗ್ ಅಂದರೆ ನಿರಂತರ ಸೂರು. ಆ ಸೂರನ್ನು ಉಳಿಸ್ಕೋಬೇಕಾದ್ರೆ ನಮಗೆ ಭೂಮಿ ಹಕ್ಕು ಇಂಪಾರ್ಟೆಂಟು. ಆ ಭೂಮಿ ಹಕ್ಕಿನ ಹೋರಾಟನ ಸುಮಾರು ವರ್ಷದಿಂದ ಮಾಡ್ಕೊಂಡ್ಬಂದ್ವಿ. ಅದು 2020 ನವೆಂಬರ್ 26 ಆ ಆದೇಶ ಆಯಿತು. ಆ ಆದೇಶ ಆದಮೇಲೆ ಅದನ್ನು ನಾವು ಬಿಟ್ಟಿಲ್ಲ. ಗೊತ್ತಲ್ಲ, ಸರ್ಕಾರಿ ಆದೇಶ ಭಾಳ ಕಷ್ಟ. ಅದು ಮತ್ತೆ ಸರ್ಕಾರದ ಇದಕ್ಕೆ ಸೇರ್ಕೊಡುತ್ತೆ. ಬಿಟ್ಟಿಲ್ಲ ನಾವು. ಸೊ ನಾವು ಸಂಘಟನೆ ಬಲಿಷ್ಠ ಮಾಡ್ತಾ ಒಂದು ಈ ಆದೇಶ ಇದೆಯಲ್ಲ, ಈ ಆದೇಶವನ್ನು ಕಾರ್ಯಗತ ತರಬೇಕಂದ್ರೆ ಸ್ವತಃ ನಾವೇ ಹೇಳಿದ್ವಿ ಫೀಲ್ಡ್ಗೆ. ಅಧಿಕಾರಿಗಳ ಸಪೋರ್ಟ್ ಮಾಡಿದ್ವಿ, ಜಿಲ್ಲೆಗಳಿಗೆ ಸಪೋರ್ಟ್ ಕೊಟ್ಟು 2020-22 2022 ಅಷ್ಟಲ್ಲೇ ನಮ್ಮ ಇಡೀ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿದ್ದು 1,14,000 ಹಕ್ಕುಪತ್ರ. ಅದರಲ್ಲಿ ನಮ್ಮ ಸಂಘಟನೆಯವರು ಸರ್ಕಾರದೊಟ್ಟಿಗೆ ಪ್ರೋಸೆಸ್ ಮಾಡಿದ್ದು 14,000 ಪತ್ರಗಳನ್ನ ಪ್ರೋಸೆಸ್ ಮಾಡಿದ್ವಿ. ಎಲ್ಲದಕ್ಕೂ ಲೆಕ್ಕ ಇದೆ, ಎಲ್ಲಿ ಎಷ್ಟು ಕೊಟ್ಟಿದ್ದೀವಿ ಅಂತಲೂ ಕೂಡ ಲೆಕ್ಕ ಇದೆ. ಓಕೆ ಸರ್, ರೈಟು. ಈಗ ಆ್ಯಕ್ಚುಲಿ ಸ್ಲಮ್ ಜನರು ಅಂದರೆ ಯಾರು ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಸ್ಲಮ್ ಜನರು ಅಂದರೆ ಮುಖ್ಯವಾಗಿ ಈ ಜಾತಿ ವ್ಯವಸ್ಥೆಯಿಂದ ನಗರಕ್ಕೆ ಬಂದವರು. ಯಾವುದು ನಮ್ಮ ಕೇರಿಗಳಲ್ಲಿ, ಗ್ರಾಮಗಳಲ್ಲಿ ದಲಿತ ಕೇರಿಗಳಿಗಾಗುವಂಥ ಈ ದೌರ್ಜನ್ಯ ಸಹಿಸಕ್ಕಾಗ್ತಾನೆ ಸಿಟಿಗೆ ಬಂದವರು ಮೇಜರ್ ಆಗಿ. ಮತ್ತು ಅಲ್ಲಿ ಅಪ್ಪ ಅಮ್ಮಯಿಂದ ಹಂಚಿಗೆ ತಳ್ಳಲ್ಪಟ್ಟ ಜನ. ಮತ್ತು ನಮ್ಮ ಈ ಬರದಿಂದ, ಆವಾಗ ಮಾಸ್ ಬರ ಇತ್ತು 70ರ ದಶಕದಲ್ಲಿ, ಎಲ್ಲ ಕಡೆ ಬರ ಇತ್ತು. ಹಾಗಾಗಿ ಕೂಲಿ ನಾಲಿ ಹುಡ್ಕೊಂಡು ಪಟ್ಟಣಕ್ಕೆ ಸೇರಿದವರು. ಸೊ ರೈಟ್, ಇದರಲ್ಲಿ ಹಕ್ಕುಪತ್ರ ಅನ್ನೋದು ಜಾಸ್ತಿ ಚರ್ಚೆ ಆಗುತ್ತೆ. ಏನದು ಆ್ಯಕ್ಚುಲಿ ಹಕ್ಕುಪತ್ರ ಅಂದರೆ ಏನದು? ಹಕ್ಕುಪತ್ರ ಅನ್ನೋದು ಹೊಸ ಪದ ಅಲ್ಲ. ಇದು ನಮ್ಮ ಸಂವಿಧಾನ ಬಂದ ಮೇಲೆ ನಮಗೆ ಇದು ಅಧಿಕೃತವಾಗಿ ಪದನೇ ಹಕ್ಕುಪತ್ರ ಅಂತೇಳಿ. ಏನು ಹಕ್ಕನ್ನು ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಈಗ ನೀವು ಒಂದು ಹಕ್ಕು ಅಂದ್ರೆ ಏನು? ರೈಟ್, ನಾನು ಇಲ್ಲಿ ಜೀವನ ಮಾಡೋಕ್ಕೆ ರೈಟ್. ಬಟ್ ಸ್ಲಮ್ ಬೋರ್ಡಲ್ಲಿ ಸ್ಲಮ್ನವ್ರು ಕೊಟ್ಟಿರೋದು ಹಕ್ಕು ಅಂದ್ರೆ ಏನಂದ್ರೆ, ನೀವು ಅಲ್ಲಿ ಜೀವನ ಮಾಡ್ಬೋದು, ಭೂಮಿಯನ್ನ ಕೇಳಂಗಿಲ್ಲ. ನಾನು ಯಾವಾಗ ಹೇಳ್ತೀನೋ ಖಾಲಿ ಮಾಡ್ಕೊಂಡು ಹೋಗ್ಬೇಕು, ಅದು ಹಕ್ಕಲ್ಲ. ಸೊ ಹಕ್ಕಂದ್ರೆ ಅದು ಅಧಿಕೃತವಾದಂತ ಹಕ್ಕಿರ್ಬೇಕು. ಅದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ದಂಗಿರುವಂತ ಹಕ್ಕಿರ್ಬೇಕು. ಹಂಗಾಗಿ ನಾವು ಭೂಮಿ ಲ್ಯಾಂಡ್ ರೈಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಆವಾಗ ಕಾನ್ಸಂಟ್ರೇಟ್ ಮೇಲೆ ಗೊತ್ತಾಯ್ತು, ಸ್ಲಮ್ ಬೋರ್ಡ್ ಅವ್ರಿಗೆ ಅಧಿಕಾರ ಇಲ್ಲ, ಅವ್ರಿಗೆ ಹಕ್ಕಿಲ್ಲ, ಕೊಡಕ್ಕೆ ಹಕ್ಕಿಲ್ಲ.
ಆಮೇಲೆ ಯೋಚನೆ ಮಾಡಿದೆ ಎಲ್ಲ ಏನಪ್ಪ ಹಕ್ಕಪತ್ರ ಹೋರಾಟ ಅಂತೀರಿ, ನಮಗೆ ಹಕ್ಕಿಲ್ಲ ಅಂತ. ಆಮೇಲೆ ಹುಡುಕಿ ನೋಡಿದ್ರೆ ಎಲ್ಲ ಪಾನಿ ತೆಗೆದ್ರೆ ಒಂದು ನಗರಸಭೆ ಕೈಲಿರುತ್ತೆ, ಅಲ್ವಾ ರಾಜ್ಯ ಸರ್ಕಾರ ಕೈಲಿರುತ್ತೆ, DC ಕೈಲಿರುತ್ತೆ. ಆಮೇಲೆ ಯೋಚನೆ ಮಾಡಿದ್ವಿ, ಇವ್ರನ್ನ ಹಕ್ಕು ಕೇಳೋದಲ್ಲ, ಫಸ್ಟ್ ಇವ್ರಿಗೆ ಹಕ್ಕು ಕೊಡ್ಸಿದ್ವಿ ನಾವು. ಫಸ್ಟ್ ಸ್ಲಮ್ ಬೋರ್ಡ್ಗೆ ಹಕ್ಕು ನಾವು ಕೊಡಿಸಿ ತಗೊಂಡಿದ್ವಿ. ಓಕೆ, ನೈಸ್. ಅದು ನಾವೇ ಸ್ಲಮ್ನವರೇ ಮಾಡಿರೋದು. ಸ್ಲಮ್ನವರು, ಸ್ಲಮ್ ಸಂಘಟನೆಯವರು ಇಡೀ ರಾಜ್ಯದಲ್ಲಿ 1118 ಸ್ಲಮ್ಮು ಕಾರ್ಪೊರೇಷನ್ ಅಲ್ಲಿತ್ತು, ಮುನ್ಸಿಪಾಲಿಟಿಯಲ್ಲಿತ್ತು. ಅಷ್ಟು ಸ್ಲಮ್ ಹಕ್ಕನ್ನು ನಾವು ಸ್ಲಮ್ ಬೋರ್ಡ್ಗೆ ಟ್ರಾನ್ಸ್ಫರ್ ಮಾಡಿಸಿದೀವಿ. ಅವರು ನಮಗೆ ಇಂಡಿವಿಜುವಲ್ ಆಗಿ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಸರ್ ರೈಟು. ಸೊ ನೀವು ಹಿಂತಿರುಗಿ ನೋಡಿದ್ರೆ ನೀವು ಹೇಳಿದ್ರಲ್ಲ ಸುಮಾರು 25 ವರ್ಷದಲ್ಲಿ ಕೆಲವೊಂದು, ಯಾಕಂದರೆ ಇದು ನೀವು ಅಧಿಕಾರ ಇರ್ತಕ್ಕಂಥವ್ರು, ಹಣ ಇರ್ತಕ್ಕಂಥವ್ರು ಎದುರು ನೀವು ಹೋರಾಟ ಮಾಡುವಂಥ ಸಂದರ್ಭಗಳು ಎದುರಾಗಿರುತ್ತೆ. ಆ ನಿಟ್ಟಿನಲ್ಲಿ ನೋಡಿದ್ರೆ, ವಿಶೇಷವಾಗಿ ಬೆಂಗಳೂರಲ್ಲಿ ನೋಡಿದ್ರೆ, ಸೊ ನೀವು ಕಣ್ಣಾರೆ ಕಂಡದ್ದು ಅತ್ಯಂತ ಭಯಂಕರ ಹೋರಾಟ ಅಂದರೆ ಯಾವುದು ನಿಮ್ಗೆ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಭಯ ಆಗುತ್ತೆ? ಅತ್ಯಂತ ಭಯಂಕರ ಹೋರಾಟ ನಮ್ಮ EWS ಕ್ವಾರ್ಟರ್ಸ್ ಅಂತೇಳಿ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ವಾರ್ಟರ್ಸ್ ಅಂತೇಳಿ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಕಟ್ಟುವಂಥ ಮನೆಗಳು 1512 ಮನೆ. ಅದು 1512 ಮನೆ ಒಂದೇ ಕಡೆ. ಅಷ್ಟು ಮನೆ ಕಟ್ಟಿದ್ರು. ಕಟ್ಬಿಟ್ಟು ಅದು ಸ್ವಲ್ಪ ವ್ಯವಸ್ಥೆ ಆಗಿಲ್ಲ, ಎಲ್ಲರಿಗೂ ಅಲರ್ಟ್ ಆಗಿತ್ತು. ಯಾರು ಅಲ್ಲಿ ಕುಡಿಯೋ ನೀರಿಲ್ಲ, ಸ್ವಲ್ಪ ಭಯ, ರೌಡಿಸಮ್, ಜನ ಯಾರು ಹೋಗ್ಲಿಲ್ಲ, ಅದು ಹಂಗೆ ಇತ್ತು. ಅದರಲ್ಲಿ ಮತ್ತೆ ನಾವು ಕೂಲಿ ನಾಲೆ ಹುಡ್ಕೊಂಡ್ಬಂದ ಸ್ಲಮ್ ಜನ ಅದರಲ್ಲಿದ್ದರು. ಅವರು ಕಮ್ಮಿ ಅಲ್ಲ, ಆಲ್ಮೋಸ್ಟ್ ಒಂದು 20 ವರ್ಷ ಆಯಿತು. ನೀವು ಕಾನೂನು ಪ್ರಕಾರ 12 ವರ್ಷ ಒಂದು ಕಡೆ ಇದ್ರೆ ಅದು ನಿಮ್ಮದೇ. ಸೊ 20 ವರ್ಷ ಇದ್ರು. 20 ವರ್ಷ ಆದರೆ ಒಂದು ಬಿಲ್ಡಿಂಗ್ ಬಿದ್ದೋಯ್ತು, ಅದರಲ್ಲಿ ಸಾವು ಆಯಿತು, ಒಬ್ಬರು ಸತ್ರು. ಸೊ ಹಂಗಾಗಿ ಎಲ್ಲ ಸ್ಲಮ್ ಡೆಮಾಲಿಷನ್ ಮಾಡ್ಬೇಕಂತೇಳಿ ಎಲ್ಲನೂ ಹೊಡೆದಾಕಿಲ್ಲ, ಅರ್ಧ ಹೊಡೆದಾಕಿ. ಆವಾಗ ನಮ್ಮ ಅಶೋಕ್ ಅವರು ನಮ್ಮ ಕ್ಷೇತ್ರದ MLA, ಈಗ ವಿರೋಧ ಪಕ್ಷದ ನಾಯಕರಲ್ಲ, ಅವರು ನಮ್ಮ ಕ್ಷೇತ್ರದ MLA ಆಗಿದ್ರು. ಉತ್ತರಳ್ಳಿ ಕ್ಷೇತ್ರ ನಮ್ಮದು. ಸೊ ಅಲ್ಲಿ ಟೆಂಪ್ರರಿಯಾಗಿ ಶೆಡ್ ಮಾಡಿಕೊಟ್ರು ಅವರು. ಓಕೆ, ಟೆಂಪ್ರರಿ ಶೆಡ್ 1512 ಟೆಂಪ್ರರಿ ಶೆಡ್ ಮಾಡಿಕೊಟ್ರು. ಅದಾದಮೇಲೆ ಈ ಗರುಡ ಮಾಲ್ ಗೊತ್ತಲ್ಲ, ಗರುಡ ಮಾಲ್, ಈಗ ಚಿಕ್ಕಪೇಟೆ MLA ಅವರು ಗರುಡಾಚಾರ್ ಅಂತೇಳಿ, ಉದಯ್ ಗರುಡಾಚಾರ್ ಅಂತೇಳಿ, ಅವರು ಸರ್ಕಾರದ ಲೀಸ್ ತೊಗೊಂಡ್ರು. ಅಷ್ಟು ಜನರನ್ನ ಹೊಡೆದು ಬೀದಿಗೆ ಬಿಸಾಕಿದ್ರು. ಯಾಕಂದರೆ ಅಲ್ಲಿ ಮಾಲ್ ಕಟ್ಟಬೇಕಂತ. ಇದು 2013 ಜನವರಿ ತಿಂಗಳು. ಅವಾಗ ನಿಮ್ಮ ಸ್ಟ್ಯಾಂಡು? ಆವಾಗ ನಮ್ಮ ಸ್ಟ್ಯಾಂಡ್ ಅದ್ರ ವಿರುದ್ಧ ನಿಂತ್ಕೊಂಡು ಕೋರ್ಟಲ್ಲಿ ಕೇಸ್ ಹಾಕಿದ್ವಿ, ಜನರನ್ನ ಒಟ್ಟುಗೂಡಿಸಿದ್ವಿ. ಬಟ್ ಆದರೂ ಕೂಡ ಪಟ್ಟಭದ್ರ ಹಿತಾಸಕ್ತಿಗಳು ಸ್ವಲ್ಪ ಜನರನ್ನ ಎದುರಿಸಿದ್ರು, ಸ್ವಲ್ಪ ಜನ ಬೆದರಿಸಿದ್ರು, ಸ್ವಲ್ಪ ಜನಕ್ಕೆ ಏನೇನೋ ಮಾಡಿ ಜನನ ಚಲಾಪಿಲ್ಲಿ ಮಾಡಿದ್ರು. ಬಟ್ ಆದರೂ ಕೂಡ ನಾವು ಬಿಟ್ಟಿಲ್ಲ. ಒಂದು 150 ಜನ ಗುಂಪಿದ್ರು. ಆ 150 ಜನರನ್ನ ಕಟ್ಕೊಂಡು 3 ತಿಂಗಳು ಅಲ್ಲೇ ಊಟ ತಿಂಡಿ ರೋಡಲ್ಲೇ ಮಾಡಿಸಿ ಅಲ್ಲೇ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ್ಮೇಲೆ ನಾವು ಬೇರೆ ಬೇರೆ ಕಡೆಯಿಂದ ವ್ಯವಸ್ಥೆ ಮಾಡಿದ್ವಿ, ಭಿಕ್ಷೆ ಬೇಡಿದ್ವಿ ಅನ್ನಕ್ಕೆ. ಅಷ್ಟು ಜನರಿಗೆ ಅನ್ನ ಹಾಕ್ಬೇಕಲ್ಲ, 150 ಫ್ಯಾಮಿಲಿಗೆ ಡೈಲಿ ಅನ್ನ ಹಾಕ್ಬೇಕಲ್ಲ. ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ, ಆ್ಯಕ್ಷನ್ ಅಂತ ಸಂಸ್ಥೆ, ಅಪ್ಸಾ ಅಂತ ಸಂಸ್ಥೆಗಳು, ಅವಾಗ ಫೇಮಸ್ ಸಂಸ್ಥೆಗಳು, ಅವರು ದಾನಿಗಳಾದರು. ನಮಗೆ ರೇಷನ್ ಕೊಟ್ಟರು. ರೇಷನ್ ಕಾರ್ಡ್ ಇಶ್ಯೂ ಮಾಡಿದ್ವಿ ಜನಕ್ಕೆ ರೇಷನ್ ಕಾರ್ಡ್ ನಮ್ಮ ಕಡೆಯಿಂದ ಇಶ್ಯೂ ಮಾಡಿದ್ವಿ. ಆದರೆ ಸ್ವಂತ ಇಷ್ಟು ರೇಷನ್ ಅವ್ರು ಬಂದು ಎಂಟ್ರಿ ಮಾಡಿ ತೊಗೊಂಡೋಗ್ಬೋದು. 150 ಇಂಟರ್ನಲ್ ರೇಷನ್ ಕಾರ್ಡ್. ಸೊ ಆ ಥರ ವ್ಯವಸ್ಥೆ ಮಾಡಿ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ್ಮೇಲೆ ಈ ಜನಕ್ಕೆ ಮನೆ ಕೊಡೋಕ್ಕೆ ಆರ್ಡ್ರ್ ಆಯಿತು. ಅಲ್ಲಿ ಕೊಡೋಕ್ಕಾಗಿಲ್ಲ. ಸೂಳಿಕುಂಟೆ ಅಂತ ನಮ್ಮ ಅದೇ ಪಕ್ಕದಲ್ಲೇ ಒಂದು 10 ಕಿಲೋಮೀಟ್ರು, ಅಲ್ಲಿ ಕೊಟ್ಟರು. ಅಷ್ಟು ಹೋರಾಟ ಮಾಡೋರು ಕೂಡ ಇನ್ನೂ 10 ವರ್ಷ, ಇವತ್ತು 12 ವರ್ಷ ಆಗಿದೆ. ಇವತ್ತು 13ನೇ ವರ್ಷ, 2013 ಎಲೆಕ್ಷನ್, ಅದು ನಮ್ಮ ವಿಧಾನಸಭಾ ಎಲೆಕ್ಷನ್ನು. ಈಗ 12 ವರ್ಷ ಆಗಿದೆ, ಇನ್ನೂ ಕೂಡ ಮನೆಗಳು ಕಟ್ಟಿಲ್ಲ, ಅವ್ರು ಕೊಟ್ಟಿಲ್ಲ. ಇನ್ನೂ ಕೂಡ ಇನ್ಕಂಪ್ಲೀಟೆಡ್ ಬಿಲ್ಡಿಂಗ್ ಅದು. ಅಷ್ಟು ಹೋರಾಟ ಮಾಡಿದ್ವಿ. ಇಡೀ ರಾಜ್ಯದಲ್ಲಿ ನಮ್ಮ ರೈತ ಸಂಘ, ನಮ್ಮ ಕೋಡಿಯಲ್ಲಿ ಚಂದ್ರಶೇಖರ್ ವೈಯಕ್ತಿಕವಾಗಿ ನಿಮಗೆ ಏನಾದರೂ ಬೆದರಿಕೆ ಅಥವಾ ನಿಮಗೆ? ಇಲ್ಲ, ಬೆದರಿಕೆ ನಮ್ಮ ಜೊತೆಗಿರೋ ಫ್ರೆಂಡ್ಸೇ ಅಲ್ಲಿರೋರು. ಅಂದರೆ ಆ ಗೂಂಡಾಯಿಸಮ್ ಮಾಡೋರು ನಮ್ಮ ಹುಡುಗರೇ. ಅಣ್ಣ ಪ್ಲೀಸ್ ಅಣ್ಣ, ಬೇಡ ಅಣ್ಣ, ಇದು ಎಲ್ಲೆಲ್ಲೋ ಹೋಗುತ್ತೆ, ನೀವು ಇನ್ನೂ ಸುಮಾರು ಜನಕ್ಕೆ ಬೇಕಾಗಿದೆ, ಬಿಟ್ಬಿಡ್ರೋಣ ಅಂತ ಬೇಡ್ಕೊಂಡವ್ರು ನನಗೆ. ಎಲ್ಲಿ ಅಧಿಕಾರ ಇದೆ ಅಂದರೆ, ಅಧಿಕಾರ ಅಂದರೆ ಜನ ಇದ್ದಾರೆ, ಸಂಘಟನೆ ಇದೆ, ನಿಮ್ಮದೇ ಆದಂಥ ಒಂದು ಶಕ್ತಿ ಇದೆ, ಎಲ್ಲ MLAಗಳು ಮಿನಿಸ್ಟರ್ಗಳಿಗೆ ಮಾತು ಕೇಳುವಂಥ ಹಂತದಲ್ಲಿದ್ದಾರೆ. ಮತ್ತು ಇವಾಗ ಏನು ಮಾಡ್ತಾ ಇದ್ರಿ? ಈಗಲೂ ಕೂಡ ಅದನ್ನೇ ಮಾಡ್ತಾ ಇದ್ದೀವಿ. ನೋಡಿ, ಈಗ ಕೋಗಿಲು ಅಂತ ಸ್ಲಮ್ಮು ಬೆಂಗಳೂರಲ್ಲಿ ನಮ್ಮ ಡಿಸೆಂಬರ್ 20ನೇ ತಾರೀಕು ಡೆಮಾಲಿಷನ್ ಮಾಡಿದ್ರು. ಸರ್ ಅದನ್ನು ನಾವು ತಡೆಯೋಕ್ಕಾಗಿಲ್ಲ ಆದರೂ ಕೂಡ ಅದನ್ನು ನಿರಂತರವಾಗಿ ಹೋರಾಟ ಕಟ್ಕೊಂಡಿದ್ರೆ, ಅಲ್ಲಿ ಸಂಗಮ ಅಂತ ದುಡಿಯೋ ಜನರ ವೇದಿಕೆ ಆ ಸಂಘಟನೆ ಇದೆ, ಅಲ್ಲಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ವಿ. ನಮ್ಮ ಮೇಲೆ ಕೇಸ್ ಆಗಿದೆ. ಅಲ್ಲಿ ಈ ಒಂದು ಕೋಗಿಲೆ ವಿಷಯ ಕೇಸ್ ಆಗಿದೆ ನನ್ನ ಮೇಲೆ. ಕಾರ್ಯಾಚರಣೆಗೆ ಅಡ್ಡಿ ಮಾಡಿದ್ರೆ ನನ್ನ ಮೇಲೆ ಕೇಸ್ ಹಾಕಿದೆ. ಆ ಕೇಸು ಎಲ್ಲ ಪೇಪರಲ್ಲಿ ಕ್ಯಾರಿ ಆಗಿದೆ. ನನ್ನ ಹೆಸರು ಹಾಕಿ ಕ್ಯಾರಿ ಮಾಡಿದ್ದಾರೆ, ಇವ್ರ ಮೇಲೆ ಕೇಸ್ ಹಾಕಿದ್ವಿ ಅಂತ.
ಒಂದು ನೀವು ಬಾಂಗ್ಲಾದೇಶಿ ಇನ್ನೊಂದು ಅಂತ ಹೇಳ್ಕೊಳ್ಳಿ ಪರವಾಗಿಲ್ಲ, ವ್ಯವಸ್ಥೆ ನಿಮ್ಮ ಕೈಲಿದೆ, ಪೊಲೀಸ್ ನಿಮ್ಮ ಕೈಲಿದೆ, ಎನ್ಕ್ವೈರಿ ಮಾಡಿ. ಯಾರೋ ಒಬ್ರು ಯಾರೋ ಇದಾರೆ ಅಂತೇಳಿ ಇಡೀ 150 ಕುಟುಂಬಕ್ಕೆ ಅನ್ಯಾಯ ಮಾಡೋದಲ್ಲ, ಅದು ಸರ್ಕಾರ ಕೆಲಸನೂ ಅಲ್ಲ. ನಿಮ್ಮ ಸಂಘಟನೆಯನ್ನು ವಿಸ್ತಾರ ಮಾಡೋ ಹಂತಕ್ಕೆ ಬಂತಂದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ನಿಮ್ಮ ಸಂಘಟನೆ ಇದೆ, ಹೆಸರು ಹೇಳ್ಬಿಟ್ಟು ಹೇಳಿ ಸರ್. ಸ್ಲಮ್ ಜನರ ಸಂಘಟನೆ ಕರ್ನಾಟಕ, ನಮ್ಮ ಸಂಘಟನೆ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡ್ತಾ ನಾವು ಸಮಾನ ಮನಸ್ಕರು ಒಟ್ಟಿಗೆ ಸೇರ್ಕೊಂಡ್ವಿ. ನಮ್ಮ ವಿಜಯನಗರ ಜಿಲ್ಲಾ ಅಧ್ಯಕ್ಷರು ಶೇಷು ಬಂದರೆ, ನಮ್ಮ ವೆಂಕಟೇಶ್ ಅವರು, ಮತ್ತು ನಮ್ಮ ಗುಲ್ಬರ್ಗ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ ಅಲ್ಲಮ್ಮ ಪ್ರಭು ಅಂತೇಳಿ, ಮತ್ತು ನಮ್ಮ ಇವರು ಚಾಮರಾಜನಗರ ಜಿಲ್ಲೆ ಶಿವಮ್ಮ ಅಂತೇಳಿ, ಮತ್ತು ನಮ್ಮ ಹಾವೇರಿ ಜಿಲ್ಲೆ ಪಾರ್ವತಿ ಅಂತೇಳಿ ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡಿರೋದು. ಒಟ್ಟಿಗೆ ಸೇರಿಕೊಂಡು ಇಲ್ಲ ಎಲ್ಲ ಸಮಾನ ಮನಸ್ಕರ ಕಾಂಟ್ಯಾಕ್ಟ್ ಇತ್ತು, ಕೆಲಸ ಮಾಡ್ತಾ ಇದ್ವಿ. ಬಟ್ ಒಂದು ಯೂನಿಟಿಯಾಗಿ ಒಂದು ಬ್ಯಾನರ್ ಕೆಳಗಡೆ ಹೋಗಿಲ್ಲ, ಅವ್ರವ್ರದ್ದು ಬೇರೆ ಬೇರೆ ಬ್ಯಾನರ್ ಇತ್ತು. ಬಟ್ ಎಲ್ಲ ಒಂದೇ ಬ್ಯಾನರ್ ಬಂದು ನಾವೆಲ್ಲರೂ ಕೂಡ ಸ್ಲಮ್ನವ್ರೆ, ಏನು ಸಂಘಟನೆಯಲ್ಲಿ ಇದ್ದೀವಿ ಪ್ರತಿಯೊಬ್ಬರು ಕೂಡ ಸ್ಲಮ್ಮಲ್ಲಿ ಹುಟ್ಟಿ ಬೆಳೆದವ್ರು. ನೋ ನಿಲ್ಲು, ಯಾಕಂದ್ರೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಬೋದು, ನಾವು ನನ್ನನ್ನು ಕತ್ತುಪಟ್ಟಿ ಕೇಳ್ಬೋದು, ಕೆಲಸ ನಿನಗೆ ಗೊತ್ತಿದ್ದಿಲ್ಲ ಕಷ್ಟ, ನೀನ್ ಯಾಕೆ ಮಾಡಿಲ್ಲ ಅಂತ ಕೇಳ್ಬೋದು, ಅಧಿಕಾರ ಇದೆ. ಸರ್ ರೈಟ್. ಈಗ 15ನೇ ಘಟಕವಾಗಿ ಬಳ್ಳಾರಿ ಇವತ್ತು ಉದ್ಘಾಟನೆ ಮಾಡಿದ್ರಿ. ಸೊ ಆ ನಿಟ್ಟಿನಲ್ಲಿ ಬಳ್ಳಾರಿಯ ಜಿಲ್ಲೆ ಬಗ್ಗೆ, ಬಳ್ಳಾರಿಯ ಅಲ್ಲಿ ರೂಪುರೇಷೆ ಬಗ್ಗೆ ಮತ್ತು ಇಲ್ಲಿರೋ ಸಮಸ್ಯೆಗಳು, ಯಾಕಂದ್ರೆ ಇಲ್ಲಿ ತುಂಬಾ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ, ಮಹಾತ್ಮ ಗಾಂಧಿ ಲೇಔಟ್ ಅಂತ ಮಾಡಿದ್ದಾರೆ, ಅಲ್ಲಿ ಸುಮ್ಮನೆ ಸಾವಿರಾರು ಮನೆಗಳನ್ನ ಕಟ್ಟಿದ್ದಾರೆ, ಇನ್ನೂ ಉದ್ಘಾಟನೆ ಆಗಿಲ್ಲ. ಸೊ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಹೇಳೋ ಹಾಗಿದ್ರೆ. ಇಲ್ಲಿನ ಸಮಸ್ಯೆ ಬಗ್ಗೆ ಖಂಡಿತ ನಾವು ಸ್ವಲ್ಪ ಒಂದು ಬೇಸಿಕ್ ನಾಲೆಜ್ ಇದೆ ನಮಗೆ. ಆ ನಾಲೆಜನ್ನು ನಾವು ಹೇಳಿದ್ವಿ, ನೀವು ಒಂದು ಸಮುದಾಯ ಒಂದು ಕಮಿಟಿ ಮಾಡ್ಕೊಳ್ಳಿ, ಯಾಕಂದರೆ ಇದಕ್ಕೆಲ್ಲ ಜವಾಬ್ದಾರಿ ಕೆಲಸ, ಎಲ್ಲ ಒಂದು ಕಡೆ ಹೋಗಿ ನಿಂತ್ಕೊಂಡು ಅರ್ಜಿ ಕೊಟ್ಬಿಟ್ಟು ಹೋಗೋದಲ್ಲ, ಇದು ನಿರಂತರವಾಗಿ ಆಗುವಂಥ ಕೆಲಸ. ಹಂಗಾಗಿ ಸಮಿತಿ ಆಗಬೇಕಂತ ಹೇಳಿದ್ವಿ. ಇಲ್ಲಿ ನಮ್ಮ ಬಳ್ಳಾರಿ ಜನ ಸಮಿತಿ ಮಾಡ್ಕೊಂಡಿದ್ದಾರೆ. ಮತ್ತು ಮುಗ್ಧ ಜನ, ಇವರು ಮುಗ್ಧ ಜನ ಅಂದರೆ ನಾವು ಬೆಂಗಳೂರಲ್ಲಿ ನೋಡಿದ್ವಿ ಬಳ್ಳಾರಿ ಜನರನ್ನ, ಈ ಸಿರುಗುಪ್ಪ ಇವೆಲ್ಲ ನಾವು ಅಲ್ಲಿ ಯಾವಾಗ ಸಿಂಧನೂರು ಸುಮಾರು ಕಡೆ ಅಲ್ಲಿ ಇದ್ದವರು, ಅಲ್ಲಿ ಎಲ್ಲ ಒಂದು ಕಡೆ ವಾಸ ಮಾಡ್ತಾ ಇದ್ದಾರೆ. ಯಾಕಮ್ಮ ಈ ಭೂಮಿ ನೀವು ಸ್ವಂತ ಮಾಡ್ಕೊಳ್ತಾ ಇಲ್ಲ ಅಂದರೆ, ಯಾಕೆ ಸರ್ ಯಾರು ಪಾಪ ನಾವೆಲ್ಲ ಬದುಕಕ್ಕೆ ಬಂದ್ವಿ ಅಂತೇಳಿ ಆ ಥರ ಜನ, ಇನ್ನೊಬ್ಬರು ಜಮೀನ್ ಮೇಲೆ ಆಸೆ ಪಡೆದಿರೋ ಜನ ಇವರು. ಸೊ ಹಂಗಾಗಿ ನಾವು ತುಂಬ ಖುಷಿ ಆಯಿತು ನನಗೆ ಇಲ್ಲಿ ಶಾಖೆ ಆಗಿದ್ದು. ಈ ಮುಗ್ಧ ಜನಕ್ಕೆ ನ್ಯಾಯ ಸಿಗೋದಕ್ಕೆ ಖಂಡಿತ ನಮ್ಮ ಸಂಘಟನೆ ಜೊತೆಗಿರುತ್ತೆ. ಓಕೆ ಸರ್ ರೈಟ್. ವಿಶೇಷವಾಗಿ ನಾವು ಈ ಸ್ಲಮ್ ಸಂಘಟನೆ ಅಂದರೆ ನಿಮ್ಮ ಈ ಸ್ಲಮ್ ಜನರ ಸಂಘಟನೆ ಮಾತಾಡಬೇಕಾದ್ರೆ ವಿಜಯನಗರ ಹಾಸ್ಪಿಟಲ್ ಬಗ್ಗೆ ಚರ್ಚೆ ಮಾಡಲೇಬೇಕು. ಯಾಕಂದರೆ ಸುಮಾರು 7,000 ರಿಂದ 8,000 ಹಕ್ಕುಪತ್ರ ವಿತರಣೆ ಮಾಡೋದಾಗಿರ್ಬೋದು, ಈ ರೀತಿ ಹೋರಾಟಗಳಲ್ಲಿ ಬಹಳ ಚರ್ಚೆ ಆಗಿರ್ತಕ್ಕಂಥ ಒಂದು ನಮ್ಮ ಸುತ್ತಮುತ್ತಲಲ್ಲಿ ಜನ ಮಾತಾಡುವಂಥದ್ದು ವಿಷಯ. ಹೌದು. ಸೊ ಹಾಗಾಗಿ ಅಲ್ಲಿಯ ಕಾರ್ಯಾಚರಣೆ ಹೇಗಿದೆ, ಅಲ್ಲಿ ಕಾರ್ಯಾಚರಣೆ ನಾವು ಮುಖ್ಯವಾಗಿ ಕಳೆದ ಒಂದು 2-3 ವರ್ಷದಿಂದ ನಮ್ಮ ಜಿಲ್ಲಾಧ್ಯಕ್ಷರು ಶೇಷವಣ್ಣ ಅವರು, ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ವೆಂಕಟೇಶ್ ಅಂತೇಳಿ, ಮತ್ತು ನಮ್ಮ ಮಹಿಳಾ ಮುಖಂಡರು ಹುಳಿಗಮ್ಮ ಅವರು, ಸೊ ಇವರೆಲ್ಲ ಕೂಡ ಅಲ್ಲಿ ಸುಮಾರು ಹೊಸಬರಲ್ಲ ಈ ಸಂಘಟನೆಗೆ. ಅವರು ಈ ವಿಷಯಕ್ಕೆ, ಈ ಸಂಘಟನೆಗೆ ಹೊಸಬರಾಗಿರ್ಬೋದು, ಬಟ್ ಈ ವಿಷಯಕ್ಕೆ ಹಳೆಯವರು. ಅವರು ಕೂಡ 20-25 ವರ್ಷ ಅಲ್ಲಿ ಜನರನ್ನ ಸಂಘಟನೆ ಮಾಡೋದ್ರಲ್ಲಿ, ಜನರ ಒಂದು ಆ ಊರನ್ನು ರಕ್ಷಣೆ ಮಾಡೋ ವಿಚಾರದಲ್ಲಿ, ಮತ್ತು ಅವರ ಒಂದು ಸೂರನ್ನು ಕಲ್ಪಿಸಿಕೊಳ್ಳುವಂಥ ವಿಷಯದಲ್ಲಿ ಸುಮಾರು ವಿಷಯದಲ್ಲಿ ಅವ್ರು ಕೆಲಸ ಮಾಡ್ಕೊಂಡ್ಬಂದಾರೆ. ಈಗ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು 2-3 ವರ್ಷ ಆಗಿದೆ. 3 ವರ್ಷದಲ್ಲಿ ನಾವು ಸಂಬಂಧಗಳು, ಸರ್ಕಾರ ಸ್ಲಮ್ ಬೋರ್ಡ್ ಅವ್ರನ್ನ ಕರೆಯೋದು, ಸಭೆ ಮಾಡೋದು, ವಿಷಯಗಳನ್ನ ಚರ್ಚೆ ಮಾಡೋದು, ಪ್ಲ್ಯಾನ್ ಮಾಡೋದು, ಎಷ್ಟು ಯಾವ ಕಾಲಘಟ್ಟಕ್ಕೆ ಯಾವ ಕೆಲಸ ಆಗಬೇಕು, ನಾವು ಎಷ್ಟು ಮಾಡ್ತೀವಿ, ನೀವು ಎಷ್ಟು ಮಾಡ್ತೀರಿ, ಸರ್ವೆ ಆಗಬೇಕು, ನಾವಿರ್ತೀವಿ, ನೀವಿರಿ ಮಾಡಿ, ಹಕ್ಕುಪತ್ರ ಬರಿಬೇಕು, ನಾವು ಸ್ವಲ್ಪ ವಾಲಂಟಿಯರ್ ಕಳಿಸ್ತೀವಿ, ನೀವು ಕಳಿಸಿ ಅಂತೇಳಿ ನಮ್ಮ ಅಧ್ಯಕ್ಷರು ಶೇಷ ಅವರು, ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಮತ್ತು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು, ಮತ್ತು ಇನ್ನೂ ಇತರೆ ಜನ ಇದ್ದಾರೆ, ಎಲ್ಲರೂ ಕೂಡ ಸೇರಿಕೊಂಡು ನಿರಂತರವಾಗಿ ಈ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಒಟ್ಟಿಗೆ ಸಂಬಂಧ ಇಟ್ಕೊಂಡು ಈಚ್ ಆ್ಯಂಡ್ ಎಲ್ಲೂ ಕೂಡ ಗ್ಯಾಪ್ ಬಿಡ್ದೇನೆ ಅದನ್ನು ಇಡೀ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಆಗುವಂಥ ಪ್ರತಿಯೊಂದು ವಿಷಯ ಕೂಡ ಮಾನಿಟರ್ ಮಾಡ್ತಾ ಇಷ್ಟು ವಿಷಯನ ಅವ್ರು ಮಾಡಿದ್ದಾರೆ. ಓಕೆ. ಸೊ ರೈಟು, ಈ ಒಂದು ವೇದಿಕೆ ಮೂಲಕ ಈ ಎಲ್ಲ ಸ್ಲಮ್ ಜನರಿಗೆ, ಅಂದರೆ ಹಕ್ಕುಪತ್ರಗಳು ಇಲ್ಲಾರ್ದೇ, ಮನೆಗಳ ಒಂದು ಸೂರಿಲ್ಲಾರ್ದಂಗೆ ಆತಂಕದಲ್ಲಿರುವಂಥವ್ರಿಗೆ ನಿಮ್ದೇನು ಸಂದೇಶ ಅಂತ, ನೇರ ಸಂದೇಶ? ನಮ್ಮದೇ ಆದಂಥ ಒಂದು ಕಾನೂನು ಇದೆ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮತ್ತು ನಿರ್ಮೂಲನಾ ಕಾಯ್ದೆ 1973 ಈ ಕಾನೂನು ಇದೆ. ಈ ಕಾನೂನು ತುಂಬ 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 ಬಲಿಷ್ಠವಾದ ಕಾನೂನು. ಈ ಕಾನೂನಲ್ಲಿ ಒಂದು 9 ಸೆಕ್ಷನ್ಸ್ ಇದೆ. ಆ 9 ಸೆಕ್ಷನಲ್ಲಿ ಕೂಡ ನಮಗೆ ಒಂದು 4-5 ಸೆಕ್ಷನ್ ತುಂಬ ಇಂಪಾರ್ಟೆಂಟು. ಸೆಕ್ಷನ್ 3 ಮತ್ತು 4 ಮತ್ತು 17 ಮತ್ತು 27 ಈ 4 ಸೆಷನ್ಸ್ ತುಂಬ ಇಂಪಾರ್ಟೆಂಟು. 3 ರಕ್ಷಣೆ, ಅಂದರೆ ಒಂದು ಸ್ಲಮ್ ಘೋಷಣೆ ಆದರೆ ಯಾರೂ ಮುಟ್ಟಕ್ಕಾಗಲ್ಲ ಅವ್ರನ್ನ. ಮತ್ತು 4 ಪ್ರಕಾರ ನಿಮಗೆ ಸ್ವಾಧೀನ ಪತ್ರ ಸಿಗುತ್ತೆ. ಮತ್ತು ಸೆಕ್ಷನ್ 17 ಪ್ರಕಾರ ಒಂದು ವೇಳೆ ನೀವು ಪ್ರೈವೇಟ್ ಲ್ಯಾಂಡಲ್ಲಿದ್ದರೂ ಕೂಡ ಸರ್ಕಾರ ಆ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡು ನಿಮ್ಗೆ ಹಂಚುತ್ತೆ. ಕಾನೂನಿದೆ, ಆ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡು ಹಂಚಬೇಕು. ಸೆಕ್ಷನ್ 27 ಪ್ರಕಾರ ನಿಮಗೆ
ನಿಮ್ಮ ಭೂಮಿ ಹಕ್ಕನ್ನು ಕೊಡಬೇಕು, ಅವರು ಟ್ರಾನ್ಸ್ಫರ್ ಮಾಡಬೇಕು. ಅದು ಪೂರ್ಣ ಪ್ರಮಾಣದ ಅಧಿಕಾರವನ್ನು ಟ್ರಾನ್ಸ್ಫರ್ ಮಾಡಬೇಕು. ಅಂದರೆ ನೀವು ನಿನ್ನ ಮಾರ್ದವನು ನಾನು ಕೊಂಡ್ಕೊಂಡ್ರ ಅಂತ ಬರುತ್ತೆ ಪತ್ರದಲ್ಲಿ, ಇವರ ಸೆಲ್ಲರ್ ಬಯರ್, ಆ ಥರ ಖರೀದಿ ಮಾರಾಟ 4,000 ಆಗುತ್ತೆ ಮಹಾನಗರ ಪಾಲಿಕೆಯಲ್ಲಿ, ಎಸ್.ಸಿಗಳಿಗೆ 2,000 ಆಗುತ್ತೆ. ಸೊ ನಗರಸಭೆ ಪುರಸಭೆಯಲ್ಲಿ 1,000-2,000 ಆಗುತ್ತೆ. ಅಷ್ಟು ದುಡ್ಡು ಆ ಭೂಮಿಗೆ ಬೆಲೆ ಕೊಟ್ಬಿಟ್ಟು ನೀವು ಖರೀದಿ ಮಾಡಬೇಕು. ಅವ್ರು ಬಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಿಮ್ಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ. ಇವತ್ತಿನ ದಿನ ನೋಡಿ, ನಾಳೆ ಮುಖ್ಯಮಂತ್ರಿಗಳು 42,000 ಮನೆಗಳು ಕೊಡ್ತಾ ಇದ್ದಾರೆ. ಅವಷ್ಟು ಸ್ಲಮ್ ಬೋರ್ಡ್ ಸಂಬಂಧಪಟ್ಟ ಮನೆಗಳು, ಅವಷ್ಟು ಕೂಡ ನಮ್ಮ ಸೂರೆ. ನಾವು ಅದನ್ನು ಕರೆಕ್ಟಾಗಿ ವಾಚ್ ಮಾಡಿಲ್ಲ ಅಂದರೆ ಅದು ಎಲ್ಲ ಒಂದು ಕಡೆ, ಅಂತ ಪ್ರದೇಶ ಎಲ್ಲ ಕಡೆ ಇದಾವೆ. ಹಾಂ ಇದೆ, ಎಲ್ಲ ಕಡೆ ಇದೆ, ಇಡೀ ರಾಜ್ಯ ಪೂರ್ತಿ ಇದೆ. ಅಥವಾ ನಮಗಾಗಿ ಕಟ್ಟಿರೋ ಮನೆಗಳು ನಾವು ತಗೋಬೇಕು ಅದನ್ನು. ಮತ್ತು ಈ ಹಕ್ಕು ಪತ್ರ ಇದೆಯಲ್ಲ, ಅದು ಕೂಡ ನಮಗಾಗಿರೋದು ಹಕ್ಕು, ಅದು ಭಿಕ್ಷೆ ಅಲ್ಲ, ನಾವು ಫಲಾನುಭವಿ, ನಾವು ಹಕ್ಕುದಾರರು, ರೈಟ್ ಹೋಲ್ಡರ್ಸ್ ನಾವು. ಸೊ ಹಂಗಾಗಿ ನಮ್ಮ ರಾಜ್ಯ ಜನತೆ ಎಲ್ಲ ನಮ್ಮ ಸ್ಲಮ್ ಜನರಿಗೆ ವಿನಂತಿ ಏನಂದರೆ, ಆಯಾ ಭಾಗದಲ್ಲಿ, ಆಯಾ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ವಾರ್ಡ್ ಮಟ್ಟದಲ್ಲಿ ನೀವು ವಿಚಾರಿಸಿ. ನಿಮ್ಗೇನಾದರೂ ಈ ಥರ ಹೆಚ್ಚಿನ ಮಾಹಿತಿ ಬೇಕಾದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಇದು ಇಂಪಾರ್ಟೆಂಟ್. ನಗರದಲ್ಲಿ ನಮ್ಮ ಪಾಲನ್ನು ಕ್ಲೈಮ್ ಮಾಡಬೇಕಾದ್ರೆ ಭೂಮಿ ಹಕ್ಕು ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ಈ ಊರಿನವರು ಅಲ್ಲ, ನೀವು ಅನಾಥರಾಗ್ತೀರಿ. ನಗರ ಬೆಳೀತಾ ಇದೆ, ನಗರ ಬೆಳೀತಾ ಇದ್ದಾಗ ಎಲ್ಲರ ಕಣ್ಣು ಸ್ಲಮ್ ಮೇಲೆ ಬೀಳುತ್ತೆ. ಈ ಮಾಲ್ಗಳು ಕಟ್ಟೋಕ್ಕೆ, ಇನ್ನೊಂದು ಕಟ್ಟೋಕ್ಕೆ, ಅಪಾರ್ಟ್ಮೆಂಟ್ಗಳು ಕಟ್ಟೋಕ್ಕೆ, ಮತ್ತು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಮುಂದುಗಡೆ ಪ್ರೈಮ್ ಲ್ಯಾಂಡನ್ನು ಇವರು ಬಿಲ್ಡರ್ಸ್ ತಗೊಳ್ತಾರೆ. ಹಿಂದುಗಡೆ ಜಾಗನ ನಿಮಗೆಲ್ಲ 1 ಮೇಲೆ 20 ಕಟ್ ಕೊಟ್ಬಿಟ್ಟು ಆ ಜಾಗನ ತಗೊಂಡು ನಿಮ್ಮನ್ನು ಪರಭಾರೆ ಮಾಡ್ತಾರೆ. ಸೊ ನಮ್ಮ ಜನ ಕಾರ್ಯಪ್ರವೃತ್ತರಾಗಬೇಕು, ನಮ್ಮ ಹಕ್ಕನ್ನು ಪಡ್ಕೋಬೇಕು. ಸೊ ರೈಟ್. ಸೊ ಕೊನೆಯದಾಗಿ ನಮ್ಮ BP ನ್ಯೂಸು ಈ ಥರ ತಳಮಟ್ಟದ ಅಂಥವರಾಗಿರ್ಬೋದು ಅಥವಾ ಯಾರಿಗೆ ಧ್ವನಿ ಇರಲ್ಲ ಅಂಥವ್ರಿಗೆ ವೇದಿಕೆ ಕೊಡೋಂತಕ್ಕಂಥ ಕೆಲಸ ನಮ್ಮ BP ನ್ಯೂಸ್ ಮಾಡುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ BP ನ್ಯೂಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಖುಷಿ ಆಯಿತು ನನಗೆ, ಯಾಕಂದರೆ ಈ ಥರ ಒಂದು ಕನ್ಸರ್ನ್, ನಮ್ಮ ಹೊಸ ಒಂದು ವಿಚಾರ ಕೂಡ ನಮ್ಗೆ ಗೊತ್ತಾಗಬೇಕು. ಈ ವಾರದ ಸಭೆಯಲ್ಲಿ ನಮ್ಮ ಸ್ಲಮ್ ಜನರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈ ಒಂದು ಅವಕಾಶ ಇದೆಯಲ್ಲ, ಕ್ರಿಯೇಟ್ ಮಾಡೋದಕ್ಕೆ ಒಂದು ಕನ್ಸರ್ನ್ ಬೇಕು. ಎಲ್ಲರೂ ಕೂಡ ಅದನ್ನು ಮಾಡಲ್ಲ. ಈ ಒಂದು ಕನ್ಸರ್ನ ನಾವು ಖಂಡಿತ ನಾವು ಶ್ಲಾಘಿಸ್ತೀವಿ, ಈ ಕನ್ಸರ್ನ. ಮತ್ತು ನಮ್ಮ BP ನ್ಯೂಸ್ ಏನಿದೆ, ನಿರಂತರ ನಮ್ಮ ಜೊತೆಗಿರ್ಬೇಕಂತ ಕೂಡ ನಾವು ಬೇಡಿಕೆ ಇಡ್ತಾ ಇದ್ದೀವಿ ಈ ಒಂದು ಇದ್ರ ಮುಖಾಂತರ. ಯಾಕಂದರೆ ಇಂಥ ಕನ್ಸರ್ನ್ ಜನ ತುಂಬ ಕಮ್ಮಿ ಈಗ. ಯಾಕಂದರೆ ಮೀಡಿಯಾ ಯಾವ ಥರ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಅದರಲ್ಲಿ ನಮ್ಮ ಸ್ಲಮ್ ಜನರ ಬಗ್ಗೆ ಎಷ್ಟು ಸಮಯ ಕೊಡ್ತಾರಂತೂ ನಿಮ್ಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಮಗೆ ನಮ್ಮ ಒಂದು ಈ ಕೂಗುಗೆ, ಈ ಕೂಗು ಬೇರೆಯವ್ರು ಕೂಡ ಕೇಳಿಸ್ಬೇಕಂತೇಳಿ ಒಂದು ನಮಗೊಂದು ಸಮಯ ಕೊಟ್ಟರಲ್ಲ, ಮತ್ತು ಈ ಆಸೆಗೆ ನಾವು ಚಿರಋಣಿಯಾಗಿರ್ತೀವಿ ಖಂಡಿತ. ಮತ್ತು ನೀವು ನಿರಂತರವಾಗಿ ನಮ್ಮ ಒಂದು ಸಪೋರ್ಟರಾಗಿ ನಾವು ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಖಂಡಿತ. ಸರ್ ರೈಟ್ ಸರ್, ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡೋಕ್ಕೆ ಧನ್ಯವಾದಗಳು ಸರ್. ತುಂಬ ಧನ್ಯವಾದಗಳು BP ನ್ಯೂಸ್ ಎಲ್ಲ ತಂಡದವ್ರಿಗೆ. ಇಷ್ಟು ವ್ಯವಸ್ಥಿತವಾಗಿ ಮಾಡಿದಿರಿ, ಧನ್ಯವಾದಗಳು.